ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆಯೊಂದಿಗೆ ಬಂದು ನಿಂತಿದ್ದೇನೆ. ನಾಳೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ರಕ್ತದ ಅವಶ್ಯಕತೆ ಬಂದರೆ, ಆ ಕ್ಷಣದಲ್ಲಿ ರಕ್ತ ನಿಧಿಯಲ್ಲಿ ರಕ್ತ ಇಲ್ಲ ಅಂತ ಕೇಳಿದರೆ ಆ ನೋವು ಎಷ್ಟು ಭಯಾನಕವಾಗಿರ್ತದೆ ಗೊತ್ತಾ? ಇಂದಿನ ದಿನಗಳಲ್ಲಿ ರಕ್ತ ನಿಧಿಗಳು ಖಾಲಿಯಾಗುತ್ತಿವೆ. ಕಾರಣ ರಕ್ತದಾನ ಕಡಿಮೆಯಾಗಿವೆ. ರಕ್ತದಾನಕ್ಕೆ ಕೊಡಬೇಕಾದ ಪ್ರಾಮುಖ್ಯತೆ ಕಡಿಮೆ ಆಗುತ್ತಿದೆ. ರಕ್ತದಾನ ಶಿಬಿರವನ್ನು ಆಯೋಜಿಸುವಾಗ ಅದು ಕೇವಲ ವೇದಿಕೆ, ಬ್ಯಾನರ್, ಭಾಷಣಗಳಿಗಾಗಿ ಅಲ್ಲ, ಅದು ಯಾರೊಬ್ಬರ ಜೀವ ಉಳಿಸುವ ಅವಕಾಶ. ಕೆಲವರು ಆಯೋಜಕರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅವರು ರಕ್ತದಾನಿಗಳಿಗೆ ಗೌರವ ಕೊಡುತ್ತಾರೆ, ಅವರನ್ನು ಪ್ರೀತಿಯಿಂದ ಪ್ರೇರೇಪಿಸುತ್ತಾರೆ. ಅಂತಹ ಶಿಬಿರಗಳಿಂದ ನೂರಾರು ಯೂನಿಟ್ ರಕ್ತ ಸಂಗ್ರಹವಾಗುತ್ತಿವೆ. ಆ ರಕ್ತದಿಂದ ಅನೇಕ ತಾಯಂದಿರ ಕಣ್ಣೀರು ಒರೆಸಬಹುದು, ಅನೇಕ ಮಕ್ಕಳ ತಂದೆಯನ್ನು ಬದುಕಿಸಬಹುದು. ಆದರೆ ಕೆಲವು ಶಿಬಿರಗಳಲ್ಲಿ ಕೇವಲ ಕಾರ್ಯಕ್ರಮಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡುತ್ತಾರೆ. ಅಂಥ ಶಿಬಿರಗಳಲ್ಲಿ 20ರಿಂದ 30 ಯೂನಿಟ್ ರಕ್ತ ಸಂಗ್ರಹವಾಗುತ್ತಿವೆ. ಆ ಆಸ್ಪತ್ರೆಯಲ್ಲಿ ನರಳುತ್ತಿರುವ ರೋಗಿಗಳಿಗೆ ಸಾಕಾಗುವುದಿಲ್ಲ. 1 ಯೂನಿಟ್ ರಕ್ತ, 1 ಹೃದಯ ಬಡಿತ, 1 ಉಸಿರಾಟ, 1 ಜೀವ. ನನ್ನ ವಿನಂತಿ ಏನಂದರೆ, ದಯವಿಟ್ಟು ರಕ್ತದಾನ ಶಿಬಿರ ಆಯೋಜಿಸುವಾಗ ಕಾರ್ಯಕ್ರಮಕ್ಕಿಂತ ಮಾನವೀಯತೆಗೆ ಮೊದಲ ಆದ್ಯತೆ ನೀಡಿ. ಯಾಕಂದರೆ ನೀವು ಸಂಗ್ರಹಿಸುವ ರಕ್ತ ನಾಳೆ ನಿಮ್ಮದೇ ಯಾರಿಗಾದರೂ ಬೇಕಾಗಬಹುದು. ಇಂದಿನ ದಿನಗಳಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸುವಾಗ ನಾವು ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಇದು ಒಂದು ಕಾರ್ಯಕ್ರಮವಲ್ಲ, ಇದು ಜೀವ ಉಳಿಸುವ ಕಾರ್ಯಕ್ರಮ. ಧನ್ಯವಾದಗಳು.